ಇದೆಲ್ಲದರ ನಡುವೆ ಬೆಂಗಳೂರು ವಾಹನ ಸವಾರರಿಗೆ ಒಂದು ಗುಡ್ ನ್ಯೂಸ್ ಏನಂತಂದ್ರೆ ಪೀಣ್ಯ ಫ್ಲೈಓವರ್ನಲ್ಲಿ ಹೆವಿ ವೆಹಿಕಲ್ಸ್ ಬಿಡ್ತಾ ಇರಲಿಲ್ವಲ್ಲ, ಈಗ ಇವತ್ತಿನಿಂದ ಅದು ಸಂಚಾರಕ್ಕೆ ಮುಕ್ತವಾಗ್ತಾ ಇದೆ. ಸೊ ಇವತ್ತಿನಿಂದ ಭಾರೀ ವಾಹನಗಳಿಗೆ ಪೀಣ್ಯ ಫ್ಲೈಓವರ್ ಮುಕ್ತವಾಗ್ತಾ ಇದೆ. 2021 ಡಿಸೆಂಬರ್ನಲ್ಲಿ ಬಂದಾಗಿತ್ತು ಪೀಣ್ಯ ಫ್ಲೈಓವರ್. ಲೋಡ್ ಟೆಸ್ಟಿಂಗ್ ಬಳಿಕ ಈಗ ವಾಹನಗಳ ಸಂಚಾರಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಭಾರೀ ವಾಹನಗಳನ್ನು ಫ್ಲೈಓವರ್ಗೆ ಈಗ ಬಿಡ್ತಾ ಇದ್ದಾರೆ ಸಂಚಾರಿ ಪೊಲೀಸರು. ಮೊದಲೆಲ್ಲ ಕೇವಲ ಲಘು ವಾಹನಗಳಿಗೆ, ಕಾರ್ಗಳಿಗೆ ಮಾತ್ರ ಅವಕಾಶ ಇತ್ತು. ಅಲ್ಲೊಂದು ಮೇಲ್ಗಡೆ ಒಂದು ಕಬ್ಬಿಣದ ಪಟ್ಟಿ ಕಟ್ಬಿಟ್ಟಿದ್ರು, ಈ ಲಾರಿಗಳು ಯಾವುದು ಕೂಡ ಎಂಟ್ರ್ ಆಗದೆ ಇದ್ದ ಹಾಗೆ. ಮೋಸ್ಟ್ಲಿ ಈಗ ಅದನ್ನೆಲ್ಲ ತೆಗೆದಿದ್ದಾರೆ ಅಂತ ಅನ್ಕೋತೀನಿ. ಅದರಲ್ಲಿ ಏನೇನು ಪಿಲ್ಲರ್ಗಳಲ್ಲಿ ಏನೇನು ಸಮಸ್ಯೆ ಕಂಡು ಬಂದಿತ್ತು, ಟೆಕ್ನಿಕಲ್ ಪ್ರಾಬ್ಲಮ್ಸ್, ಅದೆಲ್ಲವನ್ನು ಕೂಡ ಈಗ ಸರಿಪಡಿಸಿದ್ದಾರೆ. ಎಲ್ಲದಕ್ಕೂ ಕೂಡ ಕೇಬಲ್ಗಳನ್ನು ಅಳವಡಿಕೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ. ಯಾಕೆಂದರೆ 2021 ಡಿಸೆಂಬರ್ನಲ್ಲಿ ಹೆವಿ ವೆಹಿಕಲ್ಸ್ಗಳನ್ನ ಸ್ಟಾಪ್ ಮಾಡಿದರು ಇದೇ ಪೀಣ್ಯ ಫ್ಲೈಓವರ್ನಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾದೇಶ್ ಅವರಿಂದ ಪಡ್ಕೊಳ್ಳೋಣ. ಮಾದೇಶ್, ಹೆವಿ ವೆಹಿಕಲ್ಸ್ಗಳನ್ನ ಬಿಡ್ತಾ ಇದ್ದಾರೆ ಅನ್ನೋ ಖುಷಿಗಿಂತ ಏನೇನು ತಾಂತ್ರಿಕ ಸಮಸ್ಯೆಗಳು ಉಂಟಾಗಿತ್ತು ಅದನ್ನು 100% ಸರಿಪಡಿಸಿದಾರಾ? ದುರಸ್ತಿ ಕಾರ್ಯ ಆಗಿದೆಯಾ? ಮತ್ತೊಂದು ಸರ್ತಿ ಒಂದು ತಿಂಗಳು ಬಿಟ್ಬಿಟ್ಟು ಮತ್ತೆ ಬಂದ್ ಮಾಡಬಾರ್ದು, ಅದಕ್ಕೋಸ್ಕರ ಅದೆಲ್ಲವನ್ನ ನೋಡಿಕೊಂಡೇ ಇವತ್ತಿಂದ ವೆಹಿಕಲ್ಸ್ಗಳನ್ನ ಅಲೋ ಮಾಡ್ತಾ ಇದ್ದಾರಾ, ಹೇಗೆ? ಅರವಿಂದ್, ಹಲವು ಬಾರಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಲೋಡ್ ಟೆಸ್ಟಿಂಗ್ ಅನ್ನು ಮಾಡಿದ್ರು. ಇವತ್ತು ಎಲ್ಲವೂ ಕೂಡ ಸರಿ ಇದೆ ಅನ್ನೋ ಕಾರಣಕ್ಕೆ ಭಾರಿ ವಾಹನಗಳಿಗೆ ಸಂಚಾರಕ್ಕೆ ಅವಕಾಶವನ್ನು ಕಲ್ಪಿಸಿರುವಂಥದ್ದು. ಈಗ ಎರಡು ಅಂದರೆ ಪೀಣ್ಯ ಫ್ಲೈಓವರ್ನಲ್ಲಿ ಹೋಗೋದಕ್ಕೆ ಮತ್ತು ಬರೋದಕ್ಕೆ ಕೂಡ ಹೆವಿ ವೆಹಿಕಲ್ಗಳನ್ನು ಗಮನಿಸ್ಬೋದು. KSRTC ಬಸ್ಗಳಾಗಿರ್ಬೋದು, ಎಲ್ಲವೂ ಕೂಡ ಸಂಚಾರ ಮಾಡ್ತಿದ್ದಾವೆ. ಅವರು ಹೇಳ್ತಾ ಇರುವಂಥದ್ದು ಏನು ಅಂದರೆ ಯಾವುದೇ ರೀತಿಯಂಥ ಸಮಸ್ಯೆ ಇಲ್ಲ. ಎಲ್ಲ 120 ಪಿಲ್ಲರ್ ಏನಿದ್ದಾವೆ ಅವೆಲ್ಲವಕ್ಕೂ ಕೂಡ ನಾವು ರೋಪ್ಗಳನ್ನು ಹಾಕಿದ್ದೀವಿ. 240 ರೋಪ್ಗಳನ್ನು ಬಳಸಲಾಗಿದೆ. ಯಾವುದೇ ರೀತಿಯಂಥ ಸಮಸ್ಯೆ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ವಾರದಲ್ಲಿ ಒಂದು ದಿನ ಅಂದರೆ ಶುಕ್ರವಾರ ಬೆಳಗ್ಗೆ 6 ಗಂಟೆಯಿಂದ ಶನಿವಾರ 6 ಗಂಟೆಯವರೆಗೆ, ಬೆಳಗಿನ ಜಾವ 6 ಗಂಟೆವರೆಗೆ, ಒಟ್ಟು 24 ಗಂಟೆಗಳ ಕಾಲ ಮೇಂಟೆನೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ವಾಹನಗಳಿಗೆ ಅವಕಾಶ ಇರಲ್ಲ ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ 100% ಇದು ಸರಿ ಹೋಗಿದೆ ಅನ್ನುವಂಥದ್ದನ್ನು ಹೇಳೋದಕ್ಕೆ ಆಗಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ಸರಿ ಇದೆ ಅನ್ನುವಂಥದ್ದಕ್ಕೆ ಆಗೋದಿಲ್ಲ. ಯಾಕಂದರೆ ಒಂದು ದಿನ ಮೇಂಟೈನ್ ಮಾಡೋದಕ್ಕೆ ಅಂತಲೇ ಬಂದ್ ಮಾಡ್ತೀವಿ ಅನ್ನೋದಾದರೆ ಅಲ್ಲಿ ಮತ್ತೆ ಏನಾದರೂ ಸಮಸ್ಯೆ ಇದೆಯಾ ಅನ್ನುವಂಥದ್ದು ಪ್ರಶ್ನೆಯನ್ನು ಸಾರ್ವಜನಿಕ ವಲಯ ಮಾಡ್ತಾ ಇರುವಂಥದ್ದು. ಈಗ ಆರಾಮಾಗಿ ಅಂದರೆ ಪ್ರಮುಖವಾಗಿ ಈ ಪೀಣ್ಯ ಫ್ಲೈಓವರ್ನಲ್ಲಿ ಭಾರಿ ವಾಹನಗಳು ಓಡಾಡೋದಕ್ಕೆ ಶುರುವಾಗಿದ್ದಾವೆ. ಪೀಕ್ ಅವರಲ್ಲೂ ಕೂಡ ಯಾವುದೇ ರೀತಿಯಂಥ ಟ್ರಾಫಿಕ್ ಜಾಮ್ ಇಲ್ಲಿ ಕಂಡು ಬರ್ತಾ ಇಲ್ಲ. ನಿನ್ನೆವರೆಗೂ ಕೂಡ ಇಲ್ಲಿ ಈ ಟೈಮ್ನಲ್ಲಿ ತುಂಬಾ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಆದರೆ ಇವತ್ತು ಆರಾಮಾಗಿ ಫ್ಲೋ ಆಗ್ತಿದ್ದಾವೆ ವಾಹನಗಳು, ಯಾವುದೇ ರೀತಿಯಂಥ ಸಮಸ್ಯೆ ಇಲ್ಲ. ಈಗ ಗಮನಿಸ್ಬೋದು, ಈ ಪೊಲೀಸರು ಕೂಡ ಅಂದರೆ ಈಗೇನು ಬಸ್ಗಳು ಬರ್ತವೆ ಹಲವರಿಗೆ ಗೊತ್ತಿಲ್ಲ ಇಲ್ಲಿ ಈಗ ಬಿಟ್ಟಿದ್ದಾರಾ ಇಲ್ವಾ ಅನ್ನೋ ಥರದ ಮಾಹಿತಿ ಇಲ್ಲದ ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಇಲ್ಲಿ ನಿಂತ್ಕೊಂಡಿದ್ದಾರೆ. ಪೊಲೀಸರು ನಿಂತ್ಕೊಂಡು ಬಸ್ಗಳಾಗಿರ್ಬೋದು ಅಥವಾ ಬೇರೆ ಹೆವಿ ವೆಹಿಕಲ್ ಏನು ಬರ್ತವೆ ಅವರನ್ನು ಫ್ಲೈಓವರ್ ಕಡೆಗೆ ಮೂವ್ ಮಾಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಪೀಣ್ಯ ಫ್ಲೈಓವರ್ ಈ ಜಂಕ್ಷನ್ ಏನಿದೆ ಇಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಆದರೆ ಇವತ್ತು ಗಮನಿಸ್ಬೋದು, ಈಗ 9 ಗಂಟೆ ಸಂದರ್ಭದಲ್ಲೂ ಕೂಡ ಆರಾಮಾಗಿ ಫ್ಲೋ ಆಗ್ತಿದ್ದಾವೆ. ಎರಡೂ ಕಡೆಗಳಲ್ಲೂ ಕೂಡ ಅಂದರೆ ತುಮಕೂರಿನಿಂದ ಬರುವಂಥ ರಸ್ತೆ ಆಗಿರ್ಬೋದು ಅಥವಾ ಬೆಂಗಳೂರಿನಿಂದ ಹೋಗುವಂಥ ರಸ್ತೆ ಆಗಿರ್ಬೋದು, ಎರಡೂ ಕಡೆಗಳಲ್ಲೂ ಕೂಡ ಫ್ರೀ ಇದೆ. ಒಟ್ಟಾರೆ ಈ ಪೀಣ್ಯ ಫ್ಲೈಓವರ್ನಲ್ಲಿ ವಾಹನಗಳ ಓಡಾಟ ಅಂದರೆ ಭಾರಿ ವಾಹನಗಳ ಓಡಾಟ ಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಕಿರಿಕಿರಿ ಕೂಡ ಒಂದು ಮಟ್ಟಕ್ಕೆ ಕಡಿಮೆ ಆಗಿದೆ ಅನ್ನಿಸ್ತಾ ಇದೆ. ನೋಡಬೇಕು ಅರವಿಂದ, ಇನ್ನೂ ಅಂದರೆ ಹೋಗ್ತಾ ಅಂದರೆ 10 ಗಂಟೆಯ ನಂತರ 11 ಗಂಟೆ ನಂತರ ಯಾವ ರೀತಿಯಾಗಿ ಟ್ರಾಫಿಕ್ ಇರುತ್ತೆ ಅನ್ನುವಂಥದ್ದು. ಅಂದರೆ ಆಗಲೂ ಇಲ್ಲ ಅಂತಂದರೆ ಒಂದು ರೀತಿ ಸಕ್ಸಸ್ ಆದಂಗೆ ಅನಿಸುತ್ತೆ. ಯಾಕಂದರೆ ಈ ಪೀಣ್ಯ ಫ್ಲೈಓವರ್ ಯಾವಾಗ ಬಂದಾಯಿತು ಆಗ್ಲಿಂದಲೂ ಕೂಡ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸಿದ್ರು ಈ ಟ್ರಾಫಿಕ್ ಜಾಮ್ನಿಂದಾಗಿ. ಆದರೆ ಈಗ ಆರಾಮಾಗಿ ವಾಹನ ಸವಾರರು ಸಂಚಾರವನ್ನು ಮಾಡ್ತಾ ಇದ್ದಾರೆ, ಖುಷಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅರವಿಂದ್. ಓಕೆ ಮಾದೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಓಕೆ, ಅದೊಂದು ಪ್ರಶ್ನೆ, ಯಾಕೆ ಶುಕ್ರವಾರ ಮೇಂಟೆನೆನ್ಸು ನೀವು ಕರೆಕ್ಟಾಗಿ ರಿಪೇರಿ ಮಾಡಿದ್ಮೇಲೆ ಒಂದಿನ ಯಾಕೆ ಬಂದ್ ಮಾಡ್ತೀರಾ? ಇದಕ್ಕೊಂದು ಉತ್ತರ ಕೊಟ್ಟರೆ ಸರಿ ಅಷ್ಟೇ. ಇಲ್ಲ ಅಂತಂದರೆ ಮತ್ತೇನೋ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗೋದು, ಮತ್ತೆ ಬಂದ್ ಮಾಡೋದು, ಪದೇ ಈ ಥರ ಆಗಬಾರ್ದು.